ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೊಂದು ಮೊಬೈಲ್ ಪತ್ತೆಯಾಗಿದೆ. ಸಿ ಬ್ಯಾರಕ್ನ 2ನೇ ಕೊಠಡಿಯಲ್ಲಿ ಮತ್ತೊಂದು ಮೊಬೈಲ್ ಪತ್ತೆಯಾಗಿದೆ. ಈ ಕೊಠಡಿಯಲ್ಲಿ ದೇವರ ಫೋಟೋ ಸ್ಟ್ಯಾಂಡ್ ನಲ್ಲಿ ಫೋನ್ ಪತ್ತೆಯಾಗಿದೆ. ಸಿಮ್ ರಹಿತ ಸ್ವಿಚ್ಡ್ ಆಫ್ ಆಗಿರುವಂತಹ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ. ಸಿಸಿಬಿ ಬಳಿಕ ಕಾರಾಗೃಹ ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ಆಗಿದೆ. ಜೈಲಿನ ಒಳಗೆ ಮೊಬೈಲ್ ಹೇಗ್ ಬಂತು ಅಂತ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಬ್ಯಾರಕ್ನಲ್ಲಿ ಇರುವಂತಹ ಕೈದಿಗಳ ವಿಚಾರಣೆಯನ್ನ ಈಗ ಅಧಿಕಾರಿಗಳು ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರದ ಕರ್ಮಕಾಂಡ 1-2 ಕೇಳೋಕೆ ನೋಡೋಕೆ ಮಾತ್ರ ಇದು ಕೇಂದ್ರ ಕಾರಾಗೃಹ. ಒಳಗಡೆ ಹೋದ್ರೆ ಗಾಂಜಾ ಸಿಗುತ್ತೆ, ಪೆನ್ ಡ್ರೈವ್ ಸಿಗುತ್ತೆ, ಮೊಬೈಲ್ ಸಿಗುತ್ತೆ, ಏನ್ ಬೇಕು ಎಲ್ಲ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಎಲ್ಲವೂ ಕೂಡ ಸಿಗುತ್ತೆ ಅಲ್ಲಿ. ಇದು ಪರಪ್ಪನ ಅಗ್ರಹಾರದಲ್ಲಿ ಮೊನ್ನೆ ರೈಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಏನೇನು ಸಿಕ್ತು ಅಂತ ಆಯ್ತು. ಈಗ ಮತ್ತೆ ಇನ್ನೊಂದು ಮೊಬೈಲ್ ಕೂಡ ಪತ್ತೆಯಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೊಂದು ಮೊಬೈಲ್ ಪತ್ತೆಯಾಗಿದೆ. ಸಿ ಬ್ಯಾರಕ್ನ 2ನೇ ಕೊಠಡಿಯಲ್ಲಿ ಮತ್ತೊಂದು ಮೊಬೈಲ್ ಪತ್ತೆಯಾಗಿದೆ. ಈ ಕೊಠಡಿಯಲ್ಲಿ ದೇವರ ಫೋಟೋ ಸ್ಟ್ಯಾಂಡ್ ನಲ್ಲಿ ಫೋನ್ ಪತ್ತೆಯಾಗಿದೆ. ಸಿಮ್ ರಹಿತ ಸ್ವಿಚ್ಡ್ ಆಫ್ ಆಗಿರುವಂತಹ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ. ಸಿಸಿಬಿ ಬಳಿಕ ಕಾರಾಗೃಹ ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ಆಗಿದೆ. ಜೈಲಿನ ಒಳಗೆ ಮೊಬೈಲ್ ಹೇಗ್ ಬಂತು ಅಂತ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಬ್ಯಾರಕ್ನಲ್ಲಿ ಇರುವಂತಹ ಕೈದಿಗಳ ವಿಚಾರಣೆಯನ್ನ ಈಗ ಅಧಿಕಾರಿಗಳು ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರದ ಕರ್ಮಕಾಂಡ 1-2 ಕೇಳೋಕೆ ನೋಡೋಕೆ ಮಾತ್ರ ಇದು ಕೇಂದ್ರ ಕಾರಾಗೃಹ. ಒಳಗಡೆ ಹೋದ್ರೆ ಗಾಂಜಾ ಸಿಗುತ್ತೆ, ಪೆನ್ ಡ್ರೈವ್ ಸಿಗುತ್ತೆ, ಮೊಬೈಲ್ ಸಿಗುತ್ತೆ, ಏನ್ ಬೇಕು ಎಲ್ಲ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಎಲ್ಲವೂ ಕೂಡ ಸಿಗುತ್ತೆ ಅಲ್ಲಿ. ಇದು ಪರಪ್ಪನ ಅಗ್ರಹಾರದಲ್ಲಿ ಮೊನ್ನೆ ರೈಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಏನೇನು ಸಿಕ್ತು ಅಂತ ಆಯ್ತು. ಈಗ ಮತ್ತೆ ಇನ್ನೊಂದು ಮೊಬೈಲ್ ಕೂಡ ಪತ್ತೆಯಾಗಿದೆ.